ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು 30 ಡೇಸ್ ಮಿನಿ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಡೇ 21. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ರೆಡಿ ಆಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಕೆ. ಸೊ ನಾನು ರೆಡಿ ಆಗಿದ್ದೀನಿ, ನೋಡ್ಬೋದು ನೀವು. ಸೊ ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಟ್ರಿಪ್ಪಿಗೆ ಬಂದಿದ್ದು. ಇದು ಡೇ 4. ಸೊ ಮುರುಡೇಶ್ವರದಲ್ಲಿದ್ದೀವಿ, ರೂಮ್ ಮಾಡಿದ್ವಿ. ಸೊ ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಬನ್ನಿ ಎಲ್ಲರೂ ಕರ್ಕೊಂಡು ಹೋಗೋಣ. ಸೊ ರೂಮಿಂದ ಆಚೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಬಿಸಿಲು ಬೇರೆ ಜಾಸ್ತಿ ಇತ್ತು, ಅದಕ್ಕೆ ಒಂದು ಐಸಿನ್ ತಗೊಂಡು ತಿನ್ಕೊಂಡು ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಸೊ ಇನ್ನೊಂದು ಏನಂದ್ರೆ, ಬೆಳಗ್ಗೆ ಬೇಗ ಎದ್ಬಿಟ್ಟು ನಾವು ಬೀಚ್ ಹತ್ರ ಹೋದ್ವಿ. ಬೀಚ್ ಹತ್ರ ಹೋಗ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಒಂದ್ 2 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬೀಚ್ ಹತ್ರನೇ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ನಾವು ಸೀದಾ ಬೀಚ್ ಹೋಗಿದ್ದು. ವಿಡಿಯೋ ಮಾಡಕ್ ಆಗ್ಲಿಲ್ಲ. ಯಾಕಪ್ಪ ವಿಡಿಯೋ ಮಾಡಕ್ ಆಗಿಲ್ಲ ಅಂದ್ರೆ, ಫೋನ್ ತಗೊಂಡೋಗಿರ್ಲಿಲ್ಲ. ಯಾಕಂದ್ರೆ ಫೋನ್ ಅಲ್ಲಿ ತಗೊಂಡೋಗಿ ಕಳ್ದೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಯಾರು ಒಂದ್ ಫೋನ್ ತಗೊಂಡಿದ್ರು, ನಾವ್ ಯಾರು ಫೋನ್ ತಗೊಂಡಿರ್ಲಿಲ್ಲ, ವಿಡಿಯೋ ಮಾಡಕ್ ಆಗಿಲ್ಲ. ಸೊ ರೂಮ್ ಹತ್ರ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ, ನೀವು ನೋಡ್ಬೋದು. ಆಮೇಲೆ ಇನ್ನೊಂದ್ ಏನಂದ್ರೆ, ನಿನ್ನೆ ದರ್ಶನ ಮಾಡಕ್ ಆಗಿಲ್ಲ. ಯಾಕಪ್ಪ ದರ್ಶನ ಮಾಡಕ್ ಆಗಿಲ್ಲ ಅಂದ್ರೆ, ನಾವು ಹೋಗೋ ಟೈಮ್ ಕ್ಲೋಸ್ ಮಾಡ್ಬೋದು. ಅದಕ್ಕೆ ನಾವು ದರ್ಶನ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೀಟಾಗಿ ದರ್ಶನ ಮಾಡ್ಕೊಂಡು ಬರೋಣ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಮೋ ನಮಃ. ದರ್ಶನ ಅಂತೂ ಸೂಪರ್ ಆಗಾಯ್ತು. ದರ್ಶನ ಮಾಡ್ಕೊಂಡು ಊಟ ಮಾಡೋಣ ಅಂತ ಬಂದು ನಾವು ಊಟ ಮಾಡ್ತಾ ಇದೀವಿ. ನೀವು ನೋಡ್ಬೋದು ಊಟ ಮಾಡ್ತಾ ಇದೀವಿ ನಾವು. ಫೋನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ, ಹಿಂದೆ ಸ್ವಲ್ಪ ಏನೋ ಸೌಂಡ್ ಬರ್ತಾ ಇತ್ತು. ನಾನು ಹಂಗೆ ಸ್ವಲ್ಪ ಫೋನ್ ಆ ಕಡೆ ತಿರುಗಿಸ್ದೆ, ಫಟ್ ಅಂತ ಹೊಡೆದ್ಬಿಟ್ರು ನೋಡಿ ಅವರು. ಊಟ ಮಾಡ್ಕೊಂಡು ಈಚೆ ಬಂದ್ವಿ. ನೀವೇ ನೋಡಿದ್ರಲ್ಲ, ಇವಾಗ ಊಟ ಮಾಡ್ಬೇಕಾದ್ರೆ ಅದ್ ಯಾಕೆ ಈ ತರ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ನೀವು 5 ನಿಮಿಷ ಕಾಯಿರಿ, ಇಲ್ಲ ನಾನು 5 ನಿಮಿಷ ಕಾಯ್ತೀನಿ. ಕಾಯ್ಬಿಟ್ಟು ಅಂದ್ರೆ ದೇವಸ್ಥಾನಕ್ಕೆ ಬಂದ್ಮೇಲೆ ಎಲ್ರಿಗೂ ಪ್ರಸಾದ ಸಿಗುತ್ತೆ, ವೇಟ್ ಮಾಡ್ಬೇಕಷ್ಟು. ಅದಕ್ಕೆ ನೀವು ಇಷ್ಟಿಷ್ಟಕ್ಕೆ ನೀವು ಹೊಡೆದ್ಬಿಟ್ರೆ ಹೆಂಗ್ ಹೇಳಿ? ಅದು ದೇವಸ್ಥಾನದಲ್ಲಿ ಈ ತರ ಎಲ್ಲ ಹೊಡೆದ್ಬಿಟ್ರೆ ಹೆಂಗ್ ಹೇಳಿ? ಸೊ ಅಲ್ಲಿ ಇದ್ದ ಭಟ್ರುಗಳು ಎಲ್ಲ ಅಲ್ಲಿ ನೋಡ್ಕೊಂಡವ್ರು ಯಾರಿದ್ರು ಎಲ್ಲ ಕಳ್ಸ್ಬಿಟ್ರು ಅವ್ರನ್ನ ಈಚೆಗೆ. ಸೊ ನೀವೆಲ್ಲ ಹೋದಾಗ ನೀವು 5 ನಿಮಿಷ ಕಾಯ್ದ್ಬಿಟ್ಟು ಬೇಕಾದ್ರೆ ಆಮೇಲೆ ಊಟಕ್ಕೆ ಹೋಗಿ, ಎಲ್ರಿಗೂ ಪ್ರಸಾದ ಸಿಗುತ್ತೆ. ಈ ತರ ಜಗಳ ಮಾಡ್ಕೊಳಕ್ ಹೋಗ್ಬಿಡಿ. ಒಂದು ಜಗಳದ ನಂತರ ನಮ್ಮ ಊಟ ಉಪಚಾರ ಎಲ್ಲ ಜಗಳ ನೋಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೀವಿ. ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಫುಲ್ ಶಾಪಿಂಗ್ ಬ್ರೋ. ಶಾಪಿಂಗ್ ಐಟಮ್ ತಗೊಂಬಲ್ಲಿ. ಓಯ್ ಐಟಮ್ ತಗೊಂಬ. ಶಾಪಿಂಗ್ ಐಟಮ್ ತೋರಿಸಿ. Women. ಐಟಮ್ ತೋರಿಸು. ಈ ಮಗ ತೋರಿಸ್ಬೇಡ, ಐಟಮ್ ತೋರಿಸು. ಈ ಮಗ ತೋರಿಸ್ಬೇಡ, ಐಟಮ್ ತೋರಿಸು. ಏನಂತ ತೋರಿಸ್ತೀನಿ. ಅವೆಲ್ಲ ತೋರಿಸ್ಬೇಡ, ಸುಮ್ಮನೆ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ, ನೀವು ನೋಡ್ಬೋದು. ಸೊ ಬನ್ನಿ ರೂಮ್ ಹತ್ರ ಹೋಗೋಣ. ಮಣ್ಣಾಗಿರೋದಕ್ಕೆ ಸ್ಲಿಪ್ಪರ್ನ ಕೈಯಲ್ಲಿ ಹಿಡ್ಕೋ ಪರಿಸ್ಥಿತಿ ಬಂದೈತೆ. ಸೊ ರೂಮ್ ಹತ್ರ ಬಂದ್ಬಿಟ್ಟು ನಾವು ಚೆಕ್ಔಟ್ ಆಗ್ಬೇಕಾಗಿತ್ತು, ಯಾಕಂದ್ರೆ ನೆನ್ನೆ ಬಂದಿದ್ವಲ್ಲ, ಇವಾಗ ಚೆಕ್ಔಟ್ ಆಗ್ಬೇಕಾಗಿತ್ತು. ಫೈನಲಿ ಚೆಕ್ಔಟ್. ಸೊ ಅದಕ್ಕೆ ನಮ್ ಲಗೇಜ್ ಎಲ್ಲ ತಗೊಂಡು ಇವಾಗ ನಾವು ಮುರುಡೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಸೊ ದೇವಸ್ಥಾನ ಹತ್ರ ಬಂದು ಮೇಲ್ಗಡೆ ವ್ಯೂ ನೋಡಿರ್ಲಿಲ್ಲ ಯಾವ ತರ ಇರುತ್ತೆ ಅಂತ. ಮುರುಡೇಶ್ವರ ಬಂದವರೆಲ್ಲ ಮೇಲ್ಗಡೆ ಹೋಗಿ ನೋಡ್ಕೊಂಡ್ ಬರ್ತಾರೆ. ನಾನು ಒಂದ್ಸಲ ಬಂದಿದ್ದೆ ಫ್ರೆಂಡ್ಸ್ ಜೊತೆ, ಅಲ್ಲೂ ಹೋಗಕ್ ಆಗಿರ್ಲಿಲ್ಲ, ಯಾರು ಬರ್ಲಿಲ್ಲ. ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಬಂದಿದೀವಿ, ಅವರೆಲ್ಲ ಹೋಗೋಣ ಅಂತ ಹೇಳ್ತಾ ಇದಾರೆ. ಚಾನ್ಸ್ ಮಿಸ್ ಮಾಡ್ಕೊಳಕ್ ಆಗುತ್ತಾ? ಸೊ ಬನ್ನಿ ಹೋಗೋಣ, ಮೇಲ್ಗಡೆ ವ್ಯೂ ಯಾವ ತರ ಇದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಟಿಕೆಟ್ ತಗೊಂಡು So 9 people. 7, 2, 3, 4, 5, 6, 7, 8, 9 people. 2 members next one. Right, next start. Hold ba.
ಸೊ ನೀವು ನೋಡ್ತಾ ಇರ್ಬೋದು ವ್ಯೂ ಮಾತ್ರ ಸಖತ್ತಾಗೈತೆ. ಮೇಲ್ಗಡೆ ಬಂದು ನೋಡಿದ್ರೆ ವ್ಯೂ ಮಾತ್ರ ಬೆಂಕಿ ಗುರು ಸಖತ್ತಾಗೈತೆ. ಮುರುಡೇಶ್ವರ್ ಬರೋರ್ಗೆಲ್ಲ ನಾನು ಹೇಳೋದು ಏನಂದ್ರೆ ಮುರುಡೇಶ್ವರ್ಗೆ ಹೆಂಗಿದ್ರು ಬಂದಿರ್ತೀರಾ, ಇದೊಂದು ನೋಡ್ಕೊಂಡು ಹೋಗಿ. ಮೇಲ್ಗಡೆ ವ್ಯೂ ಮಾತ್ರ ಸಖತ್ತಾಗಿದೆ. ಏನೋ ಟಿಕೆಟ್ ಸ್ವಲ್ಪ ಒಂದ್ 40 ರೂಪಾಯಿ 50 ರೂಪಾಯಿ ಇರ್ಬೋದು. ಮೇಲ್ಗಡೆ ಬಂದು ನೋಡ್ಕೊಂಡು ಹೋಗಿ. ನನಗೆ ಮಾತ್ರ ಸಖತ್ತ ಖುಷಿ ಆಗ್ತಾ ಇದೆ ಗುರು. ನನಗೆ ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ ಮೇಲ್ಗಡೆ ಬಂದಿದ್ದು. ಫಸ್ಟ್ ಟೈಮ್ ಬಂದಿದೆ ಮೇಲ್ಗಡೆ. ಸೊ ನೀವು ಬನ್ನಿ ನೋಡಿ ಮೇಲ್ಗಡೆಯಿಂದ ನೋಡಿ ವ್ಯೂ ಯಾವ ತರ ಕಾಣಿಸ್ತಾ ಇದೆ. ಸೊ ನೀವು ನೋಡ್ಬೋದು ಆ ಶಿವನ್ ದೇವಸ್ಥಾನ ಹೆಂಗ್ ಕಾಣಿಸ್ತಾ ಇದೆ ಅಂತ ಮೇಲ್ಗಡೆಯಿಂದ. ಅಲ್ಲಿ ನೋಡ್ಬೋದು ನೀವು ದೂರದಲ್ಲಿ ಅಲ್ಲಿ ಏನು ಸೂರ್ಯನ ಕಿರಣಗಳು ಸಮುದ್ರ ಮೇಲೆ ಬೀಳ್ತೈತೆ, ಅದು ಮಾತ್ರ ಸಖತ್ತಾಗೈತೆ ಗುರು. ನೋಡಿ ಹಿಂದೆಗಡೆಯಿಂದ ಯಾವ ತರ ಕಾಣಿಸ್ತೈತೆ ವ್ಯೂ. ಹಿಂದೆಗಡೆಯಿಂದ ಅಂತೂ ಫುಲ್ ಮಸ್ತ್ ಆಗಿ ಕಾಣಿಸ್ತೈತೆ ಗುರು. ನೀವು ಬನ್ನಿ ವಿಸಿಟ್ ಮಾಡಿ, ಸಖತ್ತಾಗೈತೆ. ಸೊ ನೋಡಿದ್ರಲ್ಲ, ಹಾಗೆ ಮೇಲ್ಗಡೆ ಬಂದಿದ್ವಿ, ನೋಡಿದ್ರಲ್ಲ, ಬನ್ನಿ ಕೆಳಗಡೆ ಹೋಗೋಣ. ಸೊ ಮುರುಡೇಶ್ವರ ಫೈನಲಿ ಕಂಪ್ಲೀಟ್ ಆಯ್ತು. ಇನ್ನೇನಿಲ್ಲ, ನಮ್ದೆಲ್ಲ ಎಲ್ಲಾ ಪ್ಲೇಸಸ್ ನೋಡಿದಾಗೈತೆ. ಅಷ್ಟೇ ನಾವು ಬೆಂಗಳೂರಿಗೆ ಹೋಗ್ಬೇಕು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗಕ್ಕೆ ಇವಾಗ ಇಲ್ಲಿಂದ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇವಾಗ ನಾವು ಹೋಗೋದು ಲಾಂಗ್ ಆಗುತ್ತಲ್ವಾ. ಸೊ ಅದಕ್ಕೆ ನಾವು ಟ್ರೈನಲ್ಲಿ ಏನಂದ್ರೆ ನಾವು ಊಟ ಮಾಡಕ್ ಆಗಲ್ಲ. ಯಾಕಂದ್ರೆ ಊಟ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಟ್ರೈನಲ್ಲಿ ನಾವು ಊಟ ಮಾಡಕ್ ಹೋಗಲ್ಲ. ಸೊ ಅದಕ್ಕೆ ಇವಾಗ ಏನಪ್ಪಾ ಅಂದ್ರೆ ಮುರುಡೇಶ್ವರದಲ್ಲಿ ಊಟ ತಗೊಂಡ್ ಹೋಗೋಣ ಅಂತ ನಾವು ಅನ್ಕೊಂಡಿದೀವಿ. ಅದಕ್ಕೆ ಹೋಟ್ಲ್ ಹತ್ರ ಬಂದಿದೀವಿ. ಇವಾಗ ನಾನು ನಮ್ಮ ಫ್ರೆಂಡ್ಸ್ ಒಂದು 2-3 ಜನ ಬಂದಿದೀವಿ. ಅವಾಗ ನಾವು ಯಾವ ತಗೋಣ ಅಂತ ಒಂದು ಟೇಸ್ಟ್ ನೋಡೋಣ ಅನ್ಬಿಟ್ಟು ಒಂದು ಪ್ಲೇಟ್ ತಗೊಂಡಿದೀವಿ. ಎಗ್ ರೈಸ್ ಕುಸ್ಕಾ ತಗೊಂಡಿದೀವಿ. ಎರಡಲ್ಲಿ ಯಾವ್ದಾನ ಒಂದು ಓಕೆ ಮಾಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಎಗ್ ರೈಸ್ ಓಕೆ ಆಯ್ತು. ಸೊ ಎಗ್ ರೈಸ್ ನ ಕಟ್ಟಿಸ್ಕೊಂಡು ಹಬ್ಬ ನೈಟ್ಗೆ ಊಟ ಛೋಟಾ ಭೀಮ್ ಇವತ್ತು ನೈಟ್ಗೆ ಊಟ 19 ಊಟ. ಸೊ ಆಟೋದಲ್ಲಿ ಕುತ್ಕೊಂಡು ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇದೀವಿ. ನೀವು ನೋಡ್ಬೋದು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಸೊ ಬನ್ನಿ ಅಲ್ಲಿ ಹೋಗೋಣ. ನಾವು ಕ್ಲೋಸ್ ಫ್ರೆಂಡ್ ಬೆಂಗಳೂರಿಗೆ ಹೋಗೋಣ ಬನ್ನಿ ಈಗ. ಇವಾಗ ಟ್ರೈನ್ ಬಂದು ಅವ್ರ ಹತ್ರ ಹೋಗೋಣ, ರೌಂಡ್ ಕೇಳಬೇಕು. ಹಾ ಬರ್ಲಿ ಕೇಳೋಣ. ಹೌದು ರೂಪಾಯಿ ಹೇಳ್ಕೊಡೋಣ. ಇಲ್ಲಿ ಮುರುಡೇಶ್ವರ ಅಂತ ಬರ್ದಿರ್ಕೊಂಡು ಇವ್ರು ನೋಡಿ, ಲವರ್ ಬಾಯ್ ಇವರು. ಸೊ ಫೈನಲಿ ನಾವು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಇದೀವಿ. ಸೊ ಟ್ರೈನಿಗೆ ವೇಟ್ ಮಾಡ್ತಾ ಇದೀವಿ. ಇನ್ನೊಂದು ಏನಂದ್ರೆ ನಾವು ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಅಂದ್ರೆ ರೆಸ್ಟ್ ರೂಮ್ ಅಲ್ಲಿ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಸೊ ಇವಾಗ ನೀವು ನೋಡ್ಬೋದು ನಾವು ಟ್ರೈನ್ ವೇಟ್ ಮಾಡ್ತಾ ಇದೀವಿ. ಸೊ ಟ್ರೈನ್ ಬಂತು. ಸೊ ಇಲ್ಲಿಂದ ನಾವು ಇವಾಗ ಟ್ರೈನಿಗೆ ಹತ್ತಿದ್ರೆ ನಾವು ಇನ್ನ ಬೆಂಗಳೂರಿಗೆ ಹೋಗೋದು. ಸೊ ಬಂದಿದೀವಿ, ಇವಾಗ ಟ್ರೈನ್ ಒಳಗಡೆ ಕೂತಿದೀವಿ. ಎಲ್ಲರೂ ಸೆಟಲ್ ಆಗಿದ್ದಾರೆ, ಅಂದ್ರೆ ಅವ್ರವ್ರ ಸೀಟಲ್ಲಿ ಕೂತಿದೀವಿ. ಹೊಟ್ಟೆ ತುಂಬಾ ಹಸಿತಾ ಇತ್ತು, ಊಟ ತಿನ್ನೋಣ ಅನ್ಬಿಟ್ಟು ಇವಾಗ ನಾವು ತಂದಿರೋ ಎಗ್ ರೈಸ್ ನ ಓಪನ್ ಮಾಡಿ ತಿಂತಾ ಇದೀವಿ. ನೋಡ್ಬೋದು ನೀವು. ಸೊ ಎಲ್ರು ತಿಂತಾ ಇದಾರೆ, ನೋಡ್ಬೋದು ನೀವು. ಬ್ಲಾಗರಾ ನೀವು? ಬ್ಲಾಗರ್
ಅಲ್ವಾ? ಹಾ ನೋಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟರಲ್ಲಿ. ಓಕೆ. ಸೊ ಫೈನಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಮ್ಮ ಡ್ಯಾನ್ಸ್ ಕಡೆಯಿಂದ ಟ್ರಿಪ್ಪಿಗೆ ಬಂದಿದ್ವಿ. ಸೊ ಟ್ರಿಪ್ ಇವತ್ತು ಎಂಡ್ ಆಯ್ತು. ಸೊ ನಾವು 4 ದಿವಸದಿಂದ ಇಲ್ಲೇ ಓಡಾಡಿದೀವಿ, ಇಲ್ಲೇ ಸುತ್ತಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ನಾನು ಬ್ಲಾಗ್ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಊಟ ಅಂತೂ ಮಾಡಿದಾಯ್ತು. ಇವಾಗ ಮನಿಕೊಂಡು ಬನ್ನಿ, ಬೆಳಿಗ್ಗೆ ಎದ್ದೋಳ, ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೇನು ಮುಂದಿನ ವಿಡಿಯೋದಲ್ಲಿ ಸಿಗೋಣ.